ಅದರಲ್ಲಿ ಜಾಗ ಸಾಲಿಲ್ಲ ಅಂದ್ರೆ ನಾನು ಸೈಡಿಗೆ ಬರ್ತೀನಿ ಒಬ್ಬರು. SCP ರಿಪೋರ್ಟ್ ಸಬ್ಮಿಟ್ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಈ ಕಳೆದ 75-80 ವರ್ಷದಿಂದ ಈ ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ಶಿಕ್ಷಣ ನೀತಿ ಇರಲಿಲ್ಲ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಶಿಕ್ಷಣ ನೀತಿ ಇದೆ. ಸೊ ಇಲ್ಲಿ ರಾಜ್ಯದಲ್ಲೂ ಕೂಡ ಒಂದು ಶಿಕ್ಷಣ ನೀತಿ ಆಗ್ಬೇಕು ಅಂತೇಳಿ ನಾವು ಸರ್ಕಾರ ಕಳೆದ 4-5 ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ವಿ. ಸೊ ಈಗ ಅದು ಬಂದಿದೆ, ಅದನ್ನ ನಾವು ಸ್ವಾಗತ ನೀಡ್ತೀವಿ. ಬಟ್ ಅದರಲ್ಲಿ ಕೆಲವು ವಿಚಾರಗಳು ಅದಾವೆ ಮೇಜರ್ ಆಗಿ. ಸೊ ಈಗ ಅವ್ರು ಏನ್ ಮಾಡಿದ್ದಾರೆ, LKG UKG-ನ 2 ಅಂತ ಅಂದ್ರೆ 2 ಅಂತ ಮಾಡಿದ್ರೆ ಅದನ್ನ ಅಧಿಕೃತಗೊಳಿಸಿದ್ದಾರೆ, ಅದು ಸ್ವಾಗತಾರ್ಹ. ಮತ್ತೆ 1ರಿಂದ 8 ಅಂತ ಒಂದು ಹಂತ ಮಾಡಿದ್ದಾರೆ, ಅದು ಒಂದು. ಆಮೇಲೆ ಅಲ್ಲಿಂದ 9ರಿಂದ 12 ತನಕನೂ ಕೂಡ ಸೇರಿಸಿದ್ದಾರೆ. ಅಂದ್ರೆ ಮಾಧ್ಯಮಿಕ ಮತ್ತೆ ಇದು ಸೆಕೆಂಡರಿ ಸೆಕ್ಷನ್ಸ್ ಇದಾವಲ್ಲ, ಅದನ್ನೊಂದು ವಿಭಾಗ ಮಾಡಿ ಮಾಧ್ಯಮಿಕನೇ ಒಂದು ವಿಭಾಗ ಮಾಡಿದ್ದಾರೆ. ಸೊ ಇದು ಖಂಡಿತವಾಗೂ ವೈಜ್ಞಾನಿಕವಾಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ, ಒಂದು. ಆಮೇಲೆ 9, 10, 11, 12 ಒಂದೇ ಮಾಡಿರೋದ್ರಿಂದ ಅದು ಕೂಡ ಒಳ್ಳೆ ಬೆಳವಣಿಗೆನೆ. ಆದ್ರೆ ಇಲ್ಲಿ ಕೆಲವು ವಿಷಯಗಳನ್ನ ನಾನು ಸ್ವಾಗತ ಮಾಡ್ತೀನಿ, ಕೆಲವು ವಿಷಯದ ನಾನು ಅಬ್ಜೆಕ್ಷನ್ಸ್ ಇದೆ. ಸೊ ಮೊದಲನೇದಾಗಿ ಕನ್ನಡವನ್ನ ಕಂಪಲ್ಸರಿ ಮಾಡಿದ್ದಾರೆ, ಅದನ್ನ ನಾವು ಸ್ವಾಗತ ಮಾಡ್ತೀವಿ ನಮ್ಮ ಸಂಘಟನೆ ವತಿಯಿಂದ. ಯಾಕಂದ್ರೆ ಕನ್ನಡ ಐದರ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕಡ್ಡಾಯವಾಗಿ ಓದಲೇಬೇಕು ಅಂತ ಅಲ್ಲಿ ಹೇಳಿರೋದ್ರಿಂದ. ಆಮೇಲೆ ಇನ್ನೊಂದು ಮೈನಾರಿಟಿ ಹೆಣ್ಮಕ್ಳುಗಳು ಮತ್ತೆ ಸೊ ಮೈನಾರಿಟಿ ಹೆಣ್ಮಕ್ಳನ್ನೇ ವಿಶೇಷವಾಗಿ ಮೆನ್ಷನ್ ಮಾಡಿದಾರಲ್ಲ, ಅದು ಒಂದು ಸ್ವಲ್ಪ ಕ್ವಶನಬಲ್ ಆಗುತ್ತೆ. ಅದು ಬಿಟ್ಟಂತೆ ಉಳಿದಂತೆ ಅದರಲ್ಲಿರುವಂತ ಎಲ್ಲಾ ರೆಕಮೆಂಡೇಶನ್ಸ್ಗಳು ಕೂಡ ನಮ್ಮ ರಾಜ್ಯದ ನೆಲದ ಗುಣ ಮತ್ತೆ ಇಲ್ಲಿರುವಂತ ಪರಿಸ್ಥಿತಿಯನ್ನ ಅವಲೋಕನ ಮಾಡಿಬಿಟ್ಟು ಮಾಡಿರುವಂತದ್ದು. ಆಮೇಲೆ RTEಯನ್ನ ಮರು ಜಾರಿಗೊಳಿಸಬೇಕು, ಅದು 12 ತನಕ ಎಕ್ಸ್ಟೆಂಡ್ ಆಗಬೇಕು ಅನ್ನೋದನ್ನು ಕೂಡ ಖಾಸಗಿ ಶಾಲೆ ವತಿಯಿಂದ ನಾನು ಅದನ್ನ ವೆಲ್ಕಮ್ ಮಾಡ್ತೀವಿ, ಬಹಳ ಸ್ವಾಗತ ಮಾಡ್ತೀವಿ. ಫೀಸ್ ಕಂಟ್ರೋಲ್ ಕಮಿಟಿ ಅಂತ ಅವರು ಏನು ಶುಲ್ಕ ನಿಯಂತ್ರಣ ಕಮಿಟಿ, ನಾವು ನಿಯಂತ್ರಣ ಅನ್ನೋದಕ್ಕಿಂತ ಡಿಟರ್ಮಿನೇಷನ್ ಕಮಿಟಿ ಮಾಡಿ ಅಂತ ನಾವು ಕೇಳಿದ್ವಿ. ಶುಲ್ಕವನ್ನ ನಿರ್ಧರಿಸುವಂತಹ ಸಮಿತಿ ಅಂತ, ಶುಲ್ಕ ನಿಯಂತ್ರಣ ಮಾಡೋ ಸಮಿತಿ ಅಂತ ನಾವು ಕೇಳಿರ್ಲಿಲ್ಲ. ಬಟ್ ನಿಯಂತ್ರಣನ ಡಿಟರ್ಮಿನೇಷನ್ ಆಗಿ ನಾವು ಕನ್ವರ್ಟ್ ಮಾಡುವಂಥದ್ದು ಸರ್ಕಾರಕ್ಕೆ ಬಿಟ್ಟಂತ ವಿಷಯ. ಬಟ್ ಅಂಥದ್ದು ಬಂದಾಗ ನಾವು ಡಿಟರ್ಮಿನೇಷನ್ಗೆ ಒತ್ತಾಯವನ್ನು ಮಾಡ್ತೀವಿ. ಸೊ ಇವು ಇದರಲ್ಲಿ ಮೇಜರ್ ಇರೋ ಅಂಥವು. ಇನ್ನು ಉಳಿದಂಥವು ನಾವು ಹೈಯರ್ ಎಜುಕೇಶನ್ಸ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸ್ಕೂಲ್ನಲ್ಲಿ ಆ ವಿಷಯಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿರುವಂಥದ್ದು, ಶಿಕ್ಷಕರನ್ನ ಅಪಾಯಿಂಟ್ ಮಾಡಿ ಗೌರ್ಮೆಂಟ್ ಶಾಲೆಗಳಿಗೆ ಅನ್ನುವಂಥದ್ದು. ಆಮೇಲೆ ಪ್ರೈವೇಟ್ ಶಾಲೆಗಳಿಗೆ, ಇಡೀ ಪ್ರೈವೇಟ್ ಶಾಲೆಗಳಿಗೆ ಒಂದು ಸಪ್ರೇಟ್ ಡೈರೆಕ್ಟರೇಟ್ ಮಾಡಿ ಅಂತ ಹೇಳಿದಾರಲ್ಲ, ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಬಹಳ ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ಸಪ್ರೇಟ್ ಡೈರೆಕ್ಟರೇಟ್ ಮಾಡಿ ಅಂತವ. ಸೊ ಅದನ್ನ ರೆಕಮೆಂಡೇಶನ್ ಮಾಡಿರೋದು ನಾವು ಸ್ವಾಗತ ಮಾಡ್ತೀವಿ. ಒಟ್ಟಾರೆ 1-2 ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಿಟ್ಟರೆ ಉಳಿದಂತ ಎಲ್ಲಾ ಏನು ಅದರಲ್ಲಿ ರೆಕಮೆಂಡೇಶನ್ಸ್ ಅಥವಾ ಅದನ್ನ ನಾವು ಬಹಳ ಇದರಿಂದ ಮುಕ್ತವಾಗಿ ಸ್ವಾಗತವನ್ನ ಬಯಸ್ತೀವಿ.